ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ರೋಜಾ ಅವರ ಬಗ್ಗೆ ಇನ್ನಷ್ಟು ಮಾಹಿತಿನ ಹೊತ್ತು ತಂದಾಯಿತು. ನೆನ್ನೆ ಎಪಿಸೋಡ್ ತಿಳಿಸಿದೆ, ಅತಿರೆಡಿ ಪಡೈ ಸಿನಿಮಾ ನಿರ್ಮಾಣ ಕೈ ಹಾಕಿದ್ರು. ಸಾಕಷ್ಟು ಫೈನಾನ್ಷಿಯಲ್ ಚಾಲೆಂಜಸ್ಸು, ಅವರ ಫಿಸಿಕಲ್ ಇಂಜುರೀಸು ಎಲ್ಲನೂ ಬೇಕಾಯಿತು ಅಂತ. ಬಟ್ ಇದನ್ನೆಲ್ಲ ಮುಗಿದು ರಿಲೀಸ್ ಆಗುವಷ್ಟೊತ್ತಿಗೆ ಅವರಿಗೆ ಒಂದು 12-13 ವರ್ಷ ಅವರು ಡೇಟ್ ಮಾಡಿದ್ದವರು ಮದುವೆ ಆಗುವಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಈ ಲಾಸ್ಗಳಾದಾಗ ಅದು ಸೆಲ್ವಮಣಿ ಅವರ ಕುಟುಂಬ ಇರ್ಬೋದು, ಎಲ್ಲರೂ ಅವ್ರನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ. 2002ರಲ್ಲಿ ಅವರು ಸೆಲ್ವಮಣಿಯವ್ರನ್ನ ಮದುವೆ ಆಗಿದ್ದಾರೆ. ಮದುವೆ ಆಗಿ ಕಮ್ಬ್ಯಾಕ್ ಕೂಡ ಮಾಡಬೇಕು ಅನ್ನೋದೊಂದು ಡಿಸೈಡ್ ಆಗಿದೆ. ಏಕೆಂದರೆ ತುಂಬ ಸಿನಿಮಾಗಳನ್ನ ಅವರು ಮಿಸ್ ಮಾಡ್ಕೊಂಡಿದ್ರಲ್ಲ. ಆ ಟೈಮ್ನಲ್ಲಿ ಉನ್ನಡತೆ ಎನ್ನೈ ಕುಡಿತೇನೆ ಅನ್ನೋ ಒಂದು ಸಿನಿಮಾ, ಕಾರ್ತಿಕ್ ಸರ್ ಹೀರೋ, ಅದು ನಮ್ಮ ಕನಸುಗಾರ ಅಂತ ಕನ್ನಡದಲ್ಲಿ ಬಂದಿತ್ತಲ್ಲ ಪಿಕ್ಚರು, ಅದರದ್ದು ಮೂಲ ಅವತರಣ. ಆ ಸಿನಿಮಾದ ನಾಯಕಿ ಪಾತ್ರ ಅಂದರೆ ಕನ್ನಡದಲ್ಲಿ ಪ್ರೇಮ ಅವ್ರು ಮಾಡಿದರು, ತೆಲುಗಲ್ಲಿ ವೆಂಕಟೇಶ್ ಸರು ಸೌಂದರ್ಯ ಮೇಡಮ್ ಅವ್ರು ಮಾಡಿದರು. ಆ ಸಿನಿಮಾದ ಪಾತ್ರದ ಮೂಲಕ ಕಮ್ಬ್ಯಾಕ್ ಮಾಡಿದ್ರು. ದೊಡ್ಡ ಸೂಪರ್ ಡೂಪರ್ ಹಿಟ್ ಆಯಿತು ಪಿಕ್ಚರು. ಇನ್ಫ್ಯಾಕ್ಟ್ ರೋಜಾ ಮೇಡಮ್ ಅವ್ರಿಗೆ ತಮಿಳ್ನಾಡಿನ ಸ್ಟೇಟ್ ಅವಾರ್ಡ್ ಕೂಡ ಆ ಸಿನಿಮಾದ ಅಭಿನಯಕ್ಕಾಗಿ ಬಂತು. ಅಂದರೆ ಒಂದು ತೆಲುಗು ಹೆಣ್ಣುಮಗಳಿಗೆ ತಮಿಳ್ನಾಡಿನಲ್ಲಿ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ರು. ಈ ಸಿನಿಮಾ ಆದಮೇಲೆ ತುಂಬ ಮತ್ತೆ ರೋಜಾ ಮೇಡಮ್ ಅವರು ಫಾರ್ಮಿಗೆ ಬಂದರು, ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ರು, ಮದುವೆನೂ ಆದರು. ಮದುವೆ ಆಗಿ ಸ್ವಲ್ಪ ದಿವಸಗಳ ನಂತರ ಮಕ್ಕಳಾಗೋ ವಿಚಾರದಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದಾಗ ಅವರ ಯಜಮಾನರಿಗೆ ಡಾಕ್ಟ್ರು ಹೇಳಿದ್ದು, ಇಲ್ಲ, ನಿಮ್ಮ ಶ್ರೀಮತಿಗೆ ಸ್ವಲ್ಪ ಮಕ್ಕಳಾಗೋದು ಕಷ್ಟ ಇದೆ. ಏಕೆಂತಂದರೆ ಅವರ ಯೂಟ್ರಸಲ್ಲಿ ಈ ಫೈಬ್ರಾಯ್ಡ್ ಇಶ್ಯೂಸ್ ಇದೆ, ಹಾಗಾಗಿ ಕನ್ಸೀವ್ ಆಗೋದು ಕಷ್ಟ, ಆದರೂ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಅವ್ರ ಗಂಡ ಎಷ್ಟು ಸೆನ್ಸಿಟಿವ್ ಅಂತಂದರೆ ಅವ್ರ ಹೆಂಡತಿ ಹತ್ರ ಹೇಳೇ ಇಲ್ಲ, ಅಂದರೆ ರೋಜಾ ಮೇಡಮ್ ಅವ್ರ ಹತ್ರ ಹೇಳೇ ಇಲ್ಲ, ಅವರೊಬ್ಬರೇ ಸಹಿಸ್ಕೊಂಡಿದ್ದಾರೆ. ಅದಾಗ 1 ವರ್ಷಗಳ ನಂತರ ಅವ್ರು ಕನ್ಸೀವ್ ಆಗಿದ್ದಾರೆ. 2003ರಲ್ಲಿ ಅವ್ರಿಗೆ ಹೆಣ್ಮಗು ಹುಟ್ಟಿದೆ. ಆ ಹೆಣ್ಣು ಮಗಳ ಹೆಸರು ಅನ್ಶು ಮಲ್ಲಿಕಾ ಅಂತ. ಅವರು ಕನ್ಸೀವ್ ಆಗಿದ್ದಾರೆ ಅನ್ನೋ ಸುದ್ದಿನ ಇವ್ರ ಮನೆಯವರು ಎಷ್ಟು ಖುಷಿಪಟ್ಟರು, ಆ ಡಾಕ್ಟ್ರು ಅಷ್ಟೇ ಖುಷಿಪಟ್ರಂತೆ. ಅವಾಗ ಇವ್ರು ರೋಜಾ ಅವ್ರಿಗೆ ಡೌಟ್ ಬಂದು, ಯಾಕೆ ನೀವು ಡಾಕ್ಟ್ರು ಯಾಕೆ ಇಷ್ಟು ಖುಷಿಯಾಗಿದ್ದಾರೆ ಅಂದರೆ, ಇಲ್ಲಮ್ಮ ನಿನಗೆ ಈ ಥರ ಸಮಸ್ಯೆಗಳಿತ್ತು, ನಿಮ್ಮ ಯಜಮಾನ್ರಿಗೆ ಹೇಳಿದ್ದೆ, ನಿಮ್ಮ ಯಜಮಾನ್ರು ನಿಮ್ಗೆ ಹೇಳಿಲ್ಲ ಅಂದ ತಕ್ಷಣ ರೋಜಾ ಅವ್ರಿಗೆ ಅವರ ಪತಿರಾಯರ ಮೇಲೆ ಮತ್ತಷ್ಟು ಪ್ರೀತಿ, ವಿಶ್ವಾಸ, ಗೌರವ ಎಲ್ಲನೂ ಜಾಸ್ತಿ ಆಗಿದೆ. ಮಗು ಹುಟ್ಟಿದೆ. ಅವ್ರಿಗೆ ಇನ್ನೊಂದು ಗಂಡು ಮಗು ಕೂಡ ಹುಟ್ಟಿದೆ. ಆ ಮಗನ ಹೆಸರು ಬಂದ್ಬಿಟ್ಟು ಕೃಷ್ಣ ಕೌಶಿಕ್ ಅಂತ. ರೋಜಾ ಅವರು ಅವ್ರ ಗಂಡನ ಹತ್ರ ಹೇಳಿದ್ರಂತೆ, ಒಂದು ವೇಳೆ ಮದುವೆಗೆ ಮುಂಚೆ ಏನಾದರೂ ನನಗೆ ಈ ಮಕ್ಕಳಾಗೋ ಇಶ್ಯೂಸ್ ಇದೆ ಅಂತ ಗೊತ್ತಾಗಿದ್ದರೆ ನಾನು ಮದುವೆನೇ ಆಗ್ತಾ ಇರಲಿಲ್ಲ. ಯಾಕೆಂತಂದರೆ ನನಗೆ ತುಂಬ ಇಷ್ಟ, ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಮಕ್ಕಳಂದರೆ ತುಂಬ ಇಷ್ಟ ಅಂತೆ. ಸೊ ನನಗೆ ಮಕ್ಕಳೇ ಆಗಲ್ಲ ಅಂತ ಅಂದ್ಬಿಟ್ರೆ ಬಹುಶಃ ನಾನು ಮದುವೆನೇ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಗಾಡ್ ನಾನು ಮದುವೆ ಆಗಿ ಚೆಕಪ್ ಆಗಿ ಮಗು ಆದಮೇಲೆ ಈ ವಿಷಯ ನನಗೆ ಹೇಳ್ತಿದ್ರಲ್ಲ, ನಿಜವಾಗ್ಲೂ ತುಂಬ ರಿಲೀವ್ಡ್ ನಾನು ಅಂತ ಹೇಳಿದಾರಂತೆ. ಆ್ಯಂಡ್ ಅವ್ರ ಮಗಳ ಬಗ್ಗೆ ಒಂದು ವಿಚಾರ ಹೇಳಲೇಬೇಕು. ಅನ್ಶು ಮಲ್ಲಿಕಾ ಅಂತ ಅವ್ರ ಮಗಳ ಹೆಸರು ನಾನು ಆಗಲೇ ಹೇಳಿದೆ. USA ಇಂಡಿಯಾನಾ ಯೂನಿವರ್ಸಿಟಿನಲ್ಲಿ ಡೇಟಾ ಸೈನ್ಸಲ್ಲಿ ಡಿಸ್ಟಿಂಕ್ಷನ್ ತೊಗೊಂಡು ಅಲ್ಲಿ ಒಂದು ರೆಕಾರ್ಡ್ ಮಾಡಿದ್ದಾರೆ. ಅಂದರೆ ಅವರಷ್ಟು ಹೈಯೆಸ್ಟು ಆ ವರ್ಷದಲ್ಲಿ ಮಾರ್ಕ್ಸ್ ತೊಗೊಂಡಂಥ ಹೆಣ್ಮಗುನೋ ಅಥವಾ ಗಂಡು ಮಗುನೋ ಯಾರೂ ಇರಲಿಲ್ಲ. ಇವರು ಓದಿ ಅಷ್ಟು ಒಂದು ವಿದ್ಯಾವಂತಿಯಾಗಿ ಅಲ್ಲಿನ ಒಂದು ಪ್ರತಿಷ್ಠಿತ ವಾಲಲ್ಲಿ ಆ ವರ್ಷದ ಶ್ರೇಷ್ಠ ಮಟ್ಟದ ಅಂಕಗಳನ್ನು ಪಡೆದ ಒಂದು ಹೆಣ್ಣುಮಗಳು ಅನ್ನೋ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸೊ ರೋಜಾ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ, ಅಂದರೆ ನಾವೇನು ಈ ಡಿಗ್ರಿ ಸೆರೆಮನಿ ಅಂತ ಏನು ಹೇಳ್ತೀವಿ, ಆ ಸಂದರ್ಭದಲ್ಲಿ ಹೋಗಿ ತಮ್ಮ ಮಗಳ ಬಗ್ಗೆ ಸಾಕಷ್ಟು ಪ್ರೌಢತೆ ಇದೆ. ಇನ್ನು ಮಗ ಬಂದ್ಬಿಟ್ಟು ಈಗ ಫ್ರಾನ್ಸ್ನಲ್ಲಿರೋ ಲಯೋಲಾ ಕಾಲೇಜ್ನಲ್ಲಿ ಸೇರಿಕೊಂಡಿದ್ದಾರೆ. ಈ ಲಯೋಲಾ ಕಾಲೇಜ್ನಲ್ಲಿ ತುಂಬ ಜನ ಹೀರೋಗಳು ಕೂಡ ಓದಿದ್ದಾರೆ. ಅಂದರೆ ಚೆನ್ನೈ ಬೇಸ್ಡ್ ಒಂದು ಅಸೋಸಿಯೇಟೆಡ್ ಕಾಲೇಜೇ ಫ್ರಾನ್ಸ್ನಲ್ಲಿದೆ. ಅಲ್ಲಿ ಅವ್ರ ಮಗ ಕೃಷ್ಣ ಕೌಶಿಕ್ ಓದ್ತಿದ್ದಾರೆ. ತುಂಬ ಜನ ಹೀರೋಗಳು ಅಲ್ಲೇ ಓದಿರೋದ್ರಿಂದ ಅವ್ರಿಗೆ ಚಿತ್ರರಂಗಕ್ಕೆ ಓದಿ ಮುಗಿಸಿದ ಮೇಲೆ ಅವ್ರ ಮಗನಿಗೆ ಚಿತ್ರರಂಗಕ್ಕೆ ಬರಬೇಕು, ಇಲ್ಲಿ ಕೆಲಸಗಳನ್ನ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋ ಆಸೆ ತುಂಬ ಇದೆ. ಇನ್ನು ರೋಜಾ ಅವರು ರಾಜಕೀಯದ ವಿಚಾರವಾಗಿ ಮಾತಾಡೋದಾದರೆ, YSR ಕಾಂಗ್ರೆಸ್ ಪಾರ್ಟಿಯಿಂದ ಮಿನಿಸ್ಟ್ರ್ ಆಫ್ ಟೂರಿಸಂ, ಕಲ್ಚರ್ ಆ್ಯಂಡ್ ಯೂತ್ ಅಡ್ವಾನ್ಸ್ಮೆಂಟಲ್ಲಿ 11 ಏಪ್ರಿಲ್ 2022ರಿಂದ 24ವರೆಗೂ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀ ನರೇಂದ್ರ ಮೋದಿ ಅವ್ರ ಜೊತೆ ತೆಗೆದುಕೊಂಡಿದ್ದಂಥ ಒಂದು ಸೆಲ್ಫಿ ಫೋಟೋ ಆ ಸಂದರ್ಭಗಳಲ್ಲಿ ತುಂಬಾ ವೈರಲ್ ಆಗಿತ್ತು. ಪೊಲಿಟಿಕ್ಸ್ ಕೂಡ ಅವ್ರಿಗೆ ತುಂಬ ಆಕಸ್ಮಿಕವಾಗಿ ಬಂದಿದ್ದು. ಹೀಗೆ ಅವ್ರ ಜೊತೆ ಕೆಲಸ ಮಾಡಿದಂಥ ಒಬ್ಬರು ನಿರ್ದೇಶಕರು ಕಂಟೆಸ್ಟ್ ಮಾಡಿದಾಗ ಕ್ಯಾಂಪೇನಿಂಗಿಗೆ ಅಂತ ಹೋಗಿದ್ದು, ಇವರು ಮಾತಾಡೋ ರೀತಿ, ಧೈರ್ಯವಾಗಿ ಇವ್ರ ವಿಚಾರಗಳನ್ನ ಜನಗಳ ಮುಂದೆ ಹೊರಹಾಕೋ ಸಂಗತಿಗಳನ್ನೆಲ್ಲ ನೋಡಿ ಪೊಲಿಟಿಕಲ್ ಪಾರ್ಟಿಯಿಂದ ಆಫರ್ಗೆ ಬಂದು ಮಿನಿಸ್ಟ್ರು ಕೂಡ ಆದರು, MLA ಆಗಿದ್ದರು. ಅಂದರೆ
ಇದರಲ್ಲಿ ಕೆಲವು ಕಾಂಟ್ರವರ್ಸಿಗಳು ಇದೆ. ಕಾಂಟ್ರವರ್ಸಿಗಳ ಪಾರ್ಟ್ನ ನಾನು ಮಾತಾಡಲ್ಲ. ಪಕ್ಷ ಬದಲಾಯಿಸಿದ್ದು, ಪಕ್ಷದಲ್ಲೇ ನಡೆಸ್ಕೊಂಡಿದ್ದು, ಈ ಥರದ್ದು ಏನೇನೋ ಕೆಲವು ವಿಚಾರಗಳಿದೆ. ಪೊಲಿಟಿಕಲಿ ನಾನು ಯಾವ ವಿಚಾರನೂ ಹೇಳೋದಕ್ಕೆ ಹೋಗಲ್ಲ. ಯಾಕೆಂದರೆ ಅವರ ವಿಚಾರ ತಿಳಿಸ್ಬೇಕಾದ್ರೆ ಅವರ ಬದುಕಿನ ಕೆಲವು ಪ್ರಮುಖ ಘಟ್ಟಗಳಲ್ಲಿ ರಾಜಕೀಯ ಕೂಡ ಒಂದು. ಸೊ ಹಾಗಾಗಿ ರಾಜಕೀಯದ ಬಗ್ಗೆ ಒಂದು ಪ್ರಸ್ತಾಪನೆ ಮಾಡಬೇಕಾಗಿತ್ತು. ಪ್ರಸ್ತುತ ರೋಜಾ ಅವರು ತಮಿಳಿನ ಡ್ರಾಮಾ ಜೂನಿಯರ್ಸ್ ಅನ್ನೋ ಒಂದು ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿದ್ದಾರೆ. ಇತ್ತೀಚೆಗೆ ಈ ಕಿರುತೆರೆ ಇದರೆಲ್ಲದರ ಜೊತೆಗೆ ಅವರು ಒಂದು ದೊಡ್ಡ ದೊಡ್ಡ ಚಿತ್ರಗಳಲ್ಲೂ ಕಮ್ಬ್ಯಾಕ್ ಮಾಡೋ ಮಾತುಕತೆಗಳು ನಡೀತಿದೆ. ಸೊ ಸುಖವಾಗಿ ಸಂತೋಷವಾಗಿ ಇರುವ ರೋಜಾ ಅವರಿಗೆ ಒಮ್ಮೊಮ್ಮೆ ಬೇಜಾರಾಗೋದೇನಂದರೆ, ಈ ಪೊಲಿಟಿಕಲ್ ವಿಷಯ ಎತ್ಕೊಂಡು ಕೆಲವರು ಟ್ರೋಲ್ ಮಾಡ್ತಾ ಅವರ ಮಕ್ಕಳುಗಳನ್ನ ಹೆಸರನ್ನೆಲ್ಲ ಬಳಸ್ಕೊಂಡು ಅದನ್ನೆಲ್ಲ ಮಾತಾಡೋದನ್ನು ಅವ್ರಿಗೆ ಬೇಜಾರಾಗತ್ತೆ. ಆದರೆ ಅವ್ರ ಮಕ್ಕಳುಗಳೇ ಹೇಳ್ತಾರಂತೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ, ನೀ ಏನು ಅಂತ ನನಗೆ ಗೊತ್ತು. ಸೊ ನಿನ್ನನ್ನು ಇದು ವೀಕ್ನೆಸ್ ಆಗಿ ನಿನ್ನನ್ನು ಡೌನ್ ಮಾಡೋದಕ್ಕೆ ಇದನ್ನು ಸಾಕಷ್ಟು ಜನ ಈ ಅಸ್ತ್ರನ ಫ್ಯಾಮ್ಲಿನ ಇಟ್ಕೊಂಡು ಪ್ರಯೋಗ ಮಾಡ್ತಾರೆ. ಆದರೆ ನಾವು ಮಕ್ಕಳಾಗಿ ಹೇಳ್ತೀವಿ, ನಾವು ಯಾವುದೂ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನೀವೇನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರ ಅದನ್ನು ಕೆಲಸ ಮಾಡ್ಕೊಂಡೋಗಿ ಆ್ಯಸ್ ಅ ಫ್ಯಾಮ್ಲಿ ಆಲ್ವೇಸ್ ನಾವು ನಿಮ್ಮ ಜೊತೆಗಿರ್ತೀವಿ, ನಿಮ್ಮ ಎಲ್ಲ ಒಳ್ಳೆಯ ಕೆಲಸಗಳಲ್ಲೂ ಅಂತ ಹೇಳಿ ಅವರಿಗೆ ಮತ್ತಷ್ಟು ಧೈರ್ಯನ ತುಂಬಿ ಅವರಿಗೆ ಇನ್ನಷ್ಟು ಗಟ್ಟಿಯಾದ ಹೆಜ್ಜೆ ಇಡೋದಕ್ಕೆ ಅವ್ರ ಕುಟುಂಬ ಕೂಡ ಸಾಕಷ್ಟು ಕಾರಣವಾಗಿದೆ. ಹೀಗೆ ನಾನಾ ಭಾಷೆ, ನಾನಾ ಚಿತ್ರಗಳು, ನಾನಾ ಪಾತ್ರಗಳಲ್ಲಿ ನಟಿಸಿದ ರೋಜಾ ಅವರು ಅಂದರೆ ನಮಗೆ ಕನ್ನಡಿಗರಿಗೆ ಮೊದಲು ಜ್ಞಾಪಕ ಬರೋದು ಗಡಿಬಿಡಿ ಗಂಡ, ಇಲ್ಲ ಕಲಾವಿದ, ಇಲ್ಲ ಸುಂದರಕಾಂಡ, ಅವರ ಹಾಡುಗಳು, ಹಾಗೆ ಹಲವಾರು ಬೇರೆ ಬೇರೆ ಭಾಷೆಯ ಜನಗಳಿಗೆ ಅವರ ಬೇರೆ ಬೇರೆ ಭಾಷೆಯ ಚಿತ್ರಗಳು. ಅದ್ಭುತವಾದ ಡ್ಯಾನ್ಸರ್ ಅವರು ಕೂಚಿಪುಡಿ ಡ್ಯಾನ್ಸರ್ ಕಲ್ತಿದ್ದು ಕೂಡ ಸಿನಿಮಾ ಡ್ಯಾನ್ಸಿಂಗು ಸ್ವಲ್ಪ ಅವ್ರಿಗೆ ಕಷ್ಟನೇ ಆಗಿತ್ತಂತೆ, ಬಟ್ ಅದ್ಭುತವಾಗಿ ಮಾಡಿದ್ರು. ಪ್ರಭುದೇವ ಸರ್ ಜೊತೆ ಕೂಡ ರಾಸಯ್ಯ ಇರ್ಬೋದು, ಸಾಕಷ್ಟು ಚಿತ್ರಗಳಲ್ಲಿ ಅವ್ರು ನಟಿಸಿದರೆ ಅವ್ರ ಹಾಡುಗಳೆಲ್ಲ ತುಂಬ ಹಿಟ್ಟಾಗಿದ್ವು ಕೂಡ. ತಮಿಳಲ್ಲೂ ಕೂಡ ಅವರು ನಟಿಸಿದಂಥ ಚಿತ್ರಗಳು. ಸೊ ಒಳ್ಳೆಯದಾಗಲಿ ರೋಜಾ ಮೇಡಮ್ ಅವರ ಭವಿಷ್ಯಕ್ಕೆ, ಅವರ ರಾಜಕೀಯ ಭವಿಷ್ಯಕ್ಕೆ, ಸಿನಿಮಾ ಭವಿಷ್ಯಕ್ಕೆ, ಅವರ ಮಕ್ಕಳ ಭವಿಷ್ಯಕ್ಕೆ, ಅವರ ಸಂಸಾರದ ಭವಿಷ್ಯಕ್ಕೆ ಎಲ್ಲ ಕನ್ನಡಿಗರ ಪರವಾಗಿ ಶುಭವನ್ನು ಹಾರೈಸ್ತಾ ಇದು ರೋಜಾ ಮೇಡಮ್ ಅವರ ಬದುಕಿನ ಕಥೆಯಾಗಿತ್ತು. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಮತ್ತಷ್ಟು ಇನ್ನಷ್ಟು ಕಲಾವಿದರ ವಿಷಯಗಳನ್ನ ಸಂಗ್ರಹ ಮಾಡಿ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಘಟನೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.